ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಲಾಗನ್ನು 3 ಗಂಟೆ ಆಗಿದೆ. ಈಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಊಟ ಆಗಿಲ್ಲ. ನಂದು 1 ಗಂಟೆಗೆಲ್ಲ ಊಟ ಆಗ್ತಾಯಿತ್ತು. ಆದರೆ ಇವತ್ತು ತುಂಬಾ ಲೇಟ್ ಆಗಿದೆ. ಯಾಕೆ ಊಟ ಲೇಟ್ ಆಯಿತು ಅಂತ ಹೇಳ್ತೀನಿ. ಹಾಗೂ ಲೈವ್ ಕೂಡ ಮಾಡಿಲ್ಲ. ನಾನು 2 ದಿನ 3 ದಿನ ಆಯಿತು ಇನ್ನೂ ಲೈವ್ ಮಾಡಿಲ್ಲ. ಯಾಕೆ ಲೈವ್ ಮಾಡಿಲ್ಲ ಅನ್ನೋದನ್ನು ಕೂಡ ಇವತ್ತು ಹೇಳ್ತೀನಿ ನಾನು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಹಾಗೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೋಡಿ, ಹೀರೆಕಾಯಿ ಸಾಂಬಾರನ್ನು ಮಾಡಿದ್ದೀನಿ. ರುಬ್ಬಾಕಿಲ್ಲ, ನಾನು ತೆಳುವಾಗಿ ಮಾಡಿದ್ದೀನಿ. ರಸಮ್ ಥರನೇ ಮಾಡಿದ್ದೀನಿ. ನೋಡಿ, ನನಗೆ ಸಮಯ ಇಲ್ಲ ಅಂದ್ಬಿಟ್ಟು ಈ ಥರ ಮಾಡಿದೆ. ರುಬ್ಬಿ ತೆಂಗಿನಕಾಯಿ ಎಲ್ಲ ರುಬ್ಬಾಕಿದ್ರೆ ಚೆನ್ನಾಗಿರುತ್ತೆ. ಆದರೆ ಇದು ಒಂದು ರೀತಿ ಚೆನ್ನಾಗಿರುತ್ತೆ. ಈ ಒಂದು ಟೆಂಪಲ್ಗಳಲ್ಲೆಲ್ಲ ಸಾಂಬಾರು ಕೊಡ್ತಾರಲ್ಲ, ತರಕಾರಿ ಸಾಂಬಾರು, ರಸಮ್ ಥರ, ಆ ರೀತಿ ಮಾಡಿದ್ದೀನಿ ಇವತ್ತು ನಾನು. ನೋಡಿ, ಅನ್ನ ಕೂಡ ಇವಾಗ ತಾನೇ ಕುಕ್ತು, ಅನ್ನ ರೆಡಿಯಾಗಿದೆ. ಈಗ ನಾನು ಊಟ ಮಾಡ್ತೀನಿ. ನೋಡಿ, ಗಮ್ ಅಂತ ಇದೆ. ಈಗ ನಾನು ಊಟ ಮಾಡಿಬಿಟ್ಟು ನಾನು ನಿಮಗೆ ಸಿಗ್ತೀನಿ. ನೋಡಿ, 3 ದಿವಸ ಆಯಿತು ನಾನು ಲೈವ್ ಮಾಡಿ. ಯಾಕಂದರೆ ಮನೆಯನ್ನು ಶಿಫ್ಟ್ ಮಾಡ್ತಾಯಿದ್ದೀನಿ. ಮನೆ ಶಿಫ್ಟ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಎಲ್ರಿಗೂ ಗೊತ್ತು ಅಲ್ವಾ ಫ್ರೆಂಡ್ಸ್? ಹೇಳಿ, ಎಷ್ಟು ಕಷ್ಟ ಇದೆ. ಮನೆಯಲ್ಲೆಲ್ಲನೂ ತೆಗಿಬೇಕು, ಒಂದು ಕಡೆ ಇಟ್ಕೋಬೇಕು, ಅದನ್ನೆಲ್ಲ ಒಂದೊಂದು ಚೀಲಗಳಿಗೆ ಹಾಕಿ ಕಟ್ಟಿಡಬೇಕು. ಎಷ್ಟೊಂದು ಕೆಲಸಗಳು. ನನಗೆ 4 ದಿವಸದಿಂದ ಕೆಲಸದ ಮೇಲೆ ಕೆಲಸ. ಅಡುಗೆ ತಿಂಡಿ ಹೇಗೆ ಮಾಡ್ತಿದ್ದೀನಿ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಅಷ್ಟೊಂದು ಶ್ರಮ ಆಗಿದೆ. ಅದೇ ಪುಣ್ಯಗೆ ಏನಂದರೆ ದೊಡ್ಡ ಸಾಮಾನುಗಳೇನಿಲ್ಲ. ದೊಡ್ಡ ಸಾಮಾನುಗಳಂದರೆ ನಾನೇನು ಎತ್ತಿಡಬೇಕಾಗಿರಲ್ಲ, ಒಬ್ಬರು ಎತ್ತಿಟ್ಕೊಂಬಿಡ್ತಾರೆ. ಅದರದ್ದೇನಿಗೂ ಕಷ್ಟ ಆಗೋಲ್ಲ. ದೊಡ್ಡ ಸಾಮಾನೆಲ್ಲ ಏನಿದೆ ಅಂದರೆ, ಇನ್ನೊಂದು ಹಳೆ ಮನೆ ಇದೆ ನಂದು, ಅಲ್ಲಿ ಉಳ್ಕೊಂಬಿಟ್ಟಿದೆ. ಕಾಟು ಮತ್ತು ಬೀರು ಏನೂ ತಂದಿಲ್ಲ. ಭಾಳ ಒಂದು ಚಿಕ್ಕ ಮನೆಯಲ್ಲಿ ನಾವು ಬಂದು ಇದ್ದಿದ್ದು. ಏನು ಮಾಡಿದ್ದೀನಿ ಅಂತಂದರೆ, ಸ್ವಲ್ಪ ಅಡುಗೆ ಸಾಮಾನು, ಬಟ್ಟೆಗಳು, ಈ ಥರ ಒಂದಷ್ಟು ಸಾಮಾನುಗಳನ್ನ ಮಾತ್ರ ತಂದು ಇಟ್ಕೊಂಡಿದ್ದು. ಅದೇ ಇಷ್ಟೊತ್ತು ಹಿಡೀತು ಅಂದರೆ ಇನ್ನು ಅಲ್ಲಿರೋ ಮನೆ ಗತಿ ಹೆಂಗಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಅದರಿಂದ ನನಗೆ ಲೈವ್ ಮಾಡೋಕ್ಕಾಗಿಲ್ಲ. ಒಂದು 2 ದಿನ ಕಳೆದ್ರೆ ಸಾಕು. ನಾನು ಶಿಫ್ಟ್ ಆಗಿದ್ದ ದಿನದಿಂದನೇ ನಾನು ಲೈವನ್ನು ಸ್ಟಾರ್ಟ್ ಮಾಡ್ತೀನಿ. ಗೊತ್ತಿಲ್ಲ ನೈಟ್ ಮಾಡ್ತೀನಿ ಅಂತ. ನೈಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ನನ್ನ ಮಗಳು ಸ್ಟಡಿ ಮಾಡ್ತಾಯಿರ್ತಾಳೆ, ಏನಾದರೂ ಒಂದು ಮಾಡ್ತಾಯಿರ್ತಾಳೆ. ಈಗ ಬೇರೆ ಮನೆಗೆ ಹೋದಾಗ ನನಗೆ ಏನೂ ಕಷ್ಟ ಆಗೋಲ್ಲ. ಅವರೇ ಒಂದು ಕಡೆ, ನಾವೇ ಒಂದು ಕಡೆ. ಇಲ್ಲಾಂದರೆ ಒಂದೇ ಕಡೆ, ಎಲ್ಲರೂ ಒಂದೇ ಕಡೆ ಇರಬೇಕು. ಅದರಿಂದ ಏನೂ ಮಾಡೋಕ್ಕಾಗ್ತಿಲ್ಲ. ನನಗೂ 1 ವರ್ಷದಿಂದ ಸಾಕಾಯಿತು. 1 ವರ್ಷ ತೂಗಿಸ್ದೆ ಈ ಚಿಕ್ಕ ಮನೆ ಒಳಗಡೆ. ಬನ್ನಿ, ಒಂದು ಸ್ವಲ್ಪ ಪ್ಯಾಕಿಂಗ್ ಮಾಡಿರೋದನ್ನೆಲ್ಲ ತೋರಿಸ್ತೀನಿ. ಇವತ್ತು ಒಂದು ಸ್ವಲ್ಪ ಬಟ್ಟೆಗಳನ್ನೆಲ್ಲ ಒಗ್ದಾಕಿದ್ದೀನಿ. ಪಾತ್ರೆಗಳೇನೆಂದರೆ ಸ್ವಲ್ಪನೇ ಇದ್ದಿದ್ದು. ಬೆಳಗ್ಗೆ ಎಲ್ಲನೂ ಚೀಲಕ್ಕೆ ಹಾಕಿ ಒಂದರಲ್ಲಿ ಕಟ್ಟಿಟ್ಬಿಟ್ಟಿದ್ದೀನಿ. ಅದರಿಂದ ಜಾಸ್ತಿ ಇಲ್ಲ. ನೋಡಿ, ಇದನ್ನೆಲ್ಲ ಸ್ವಲ್ಪ ಮನೇಲಿ ಎಲ್ಲರೂ ಹಾಕೊಳ್ಳೋಂಥ ಹಳೆ ಬಟ್ಟೆಗಳನ್ನೆಲ್ಲ ಇದರಲ್ಲಿ ಹಾಕಿದ್ದೀನಿ. ಇನ್ನು ನೋಡಿ, ಒಗ್ದಿರೋ ಅಂಥ ಬಟ್ಟೆಗಳು ಎಲ್ಲೆಲ್ಲೋ ಹಾಕ್ಕೊಂಡು ಕಾಲ ಕಳೀತಾ ಇದ್ದೀನಿ. ಯಾಕಂದರೆ ಮಳೆ ತುಂಬ ಬರ್ತಾ ಇರೋದ್ರಿಂದ ಆಗ್ತಾಯಿಲ್ಲ. ಇಲ್ಲಿ ಒಂದು ಸ್ವಲ್ಪ ಬುಕ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಆಮೇಲೆ ಈ ಡ್ರಮ್ ಒಳಗಡೆ ಏನಪ್ಪ ಅಂದರೆ ಹೊಸ ಬಟ್ಟೆಗಳಿದೆಯಲ್ಲ, ಅದನ್ನೆಲ್ಲ ಹಾಕ್ಬಿಟ್ಟಿದ್ದೀನಿ. ಮತ್ತು ರೆಕಾರ್ಡ್ಸ್ ಎಲ್ಲ ಇತ್ತು ನಮ್ಮದು, ಬೇಕಾಗಿರೋಂಥ ಡಾಕ್ಯುಮೆಂಟ್ಸ್ ಎಲ್ಲ ನಾನು ಈ ಡ್ರಮ್ಮಲ್ಲಿ ಹಾಕ್ಬಿಟ್ಟಿದ್ದೀನಿ. ಈ ಡ್ರಮ್ ಇರೋದ್ರಿಂದ ನನಗೆ ತುಂಬಾ ಅನುಕೂಲ ಆಯಿತು. ಏಕೆಂದರೆ ಹೊಸ ಬಟ್ಟೆಗಳು ಅವಳದು ನಂದು ಎಲ್ಲ, ಮತ್ತು ಡಾಕ್ಯುಮೆಂಟ್ಸ್ ಏನೇನಿರುತ್ತೆ ಅದರಲ್ಲಿ ಹಾಕ್ಬಿಟ್ಟಿದ್ದೀನಿ. ಇನ್ನೆಲ್ಲ ಹಳೆ ಬಟ್ಟೆಗಳು. ಮತ್ತು ಇದರಲ್ಲಿ ಬುಕ್ಸ್ ಇದೆ ನೋಡಿ. ಬುಕ್ಸೇ ದೊಡ್ಡ ವ್ಯವಸ್ಥೆ ನಂದು. ತುಂಬಾ ಬುಕ್ಸ್ ಇದೆ ಇದರೊಳಗಡೆ. ನೋಡಿ, ಬುಕ್ಸ್ಗಳು ಇನ್ನೂ ಇದೆ. ತುಂಬ ಹಳೆ ಮನೆಯಲ್ಲೂ ಇದೆ, ಬುಕ್ಸ್ಗಳು ಜಾಸ್ತಿ ಇದೆ. ಈ ಕಡೆ ಎಲ್ಲ ಒಂದಷ್ಟು ಹಾಕಿದ್ದೀನಿ. ಇದರಲ್ಲಿ ನೋಡಿ, ಎಲ್ಲ ಪಾತ್ರೆಗಳನ್ನೆಲ್ಲ ಹಾಕಿದ್ದೀನಿ. ಈಗ ಅಲ್ಲೂ ಇದೆ ಪಾತ್ರೆಗಳನ್ನೆಲ್ಲ ತಂದು, ಇನ್ನೂ ಒಂದು ಸ್ವಲ್ಪ ಪಾತ್ರೆಗಳನ್ನೆಲ್ಲ ತೊಗೊಂಡು ಬಂದು ಇದಕ್ಕೆ ಹಾಕಬೇಕು. ಈಗ ಮರ್ತ್ಬಿಡ್ತೀನಿ ಅಂತೇಳಿ ಒಂದೊಂದಾಗಿ ಒಂದು ದೊಡ್ಡ ಟಬ್ ಒಳಗಡೆ ಈ ಒಂದು ಬಾಕ್ಸ್ಗಳನ್ನೆಲ್ಲ ಇಟ್ಕೊಳ್ತಾ ಇದ್ದೀನಿ, ಡಬ್ಬಗಳನ್ನ.
ಇನ್ನು ಮೇಲ್ಗಡೆ ಇರೋದನ್ನು ಅದನ್ನೇನು ಒಂದು 5 ನಿಮಿಷಕ್ಕೆ ತೆಗೆದು ಎಲ್ಲ ಹಾಕ್ಕೊಂಡ್ಬಿಡ್ಬೋದು. ಬೇರೆ ಎಲ್ಲ ಹೊರಗಡೆಗೆ ಸಾಗಿಸೋ ಅಷ್ಟೊತ್ತಿಗೆ ಅಂದ್ಬಿಟ್ಟು ಅದನ್ನು ಹಾಗೆ ಬಿಟ್ಟಿದ್ದೀನಿ. ಯಾಕೆಂದರೆ ಇನ್ನೂ ಅಡುಗೆ ತಿಂಡಿ ಮಾಡ್ತಾ ಇದ್ದೀನಲ್ಲ. ದೊಡ್ಡದೊಂದು ಬಕೆಟ್ಗೆ ಏನು ಮಾಡಿದ್ದೀನಿ ಅಂದರೆ ದೇವ್ರ ಸಾಮಾನೆಲ್ಲ ಹಾಕ್ಕೊಂಡಿದ್ದೀನಿ. ಅರ್ಶಿನ ಕುಂಕುಮ ಎಲ್ಲ ಏನಿತ್ತು ಮನೇಲಿ ಅದನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಜಪಮಣಿ ಏನಿತ್ತು ಅದು ಕೂಡ ಇದರಲ್ಲೇ ತೆಗೆದಿಟ್ಕೊಂಡಿದ್ದೀನಿ. ಯಾಕೆಂದರೆ ಮರಿಬಾರ್ದು ಅಂತೇಳಿ ಜಪಮಣಿನ ದೇವ್ರ ಹತ್ರನೇ ಇಟ್ಕೊಂಡ್ಬಿಟ್ಟಿದ್ದೀನಿ ತೆಗೆದು. ನೋಡಿ ಮರ್ತೋಗ್ತೀನಿ ಅಂತೇಳಿ ಇವೆಲ್ಲ ಒಂದೇ ಕಡೆಗೆ ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ಮರಿಬಾರ್ದಲ್ಲ ಅಂತ ಹೇಳಿ ಸ್ಟ್ಯಾಂಡ್ ಇದನ್ನೆಲ್ಲ. ಆಮೇಲೆ ಇದೊಂದು ಅಕ್ಕಿ ಚೀಲ ಕೂಡ ಇದೆ, ಇದು ಮರೆಯೋಂಗಿಲ್ಲ. ಅಕ್ಕಿ ಚೀಲ ಇದೆ, ಇಲ್ಲೊಂದು ರಾಗಿ ಚೀಲ ಕೂಡ ಹಾಕಿದ್ದೀನಿ. ಹೀಗೆ ಒಂದೇ ಕಡೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ ನನ್ನ ಬುಕ್ಸ್ ಎಲ್ಲ 3 ಕಡೆ 4 ಕಡೆ ಆಗೋಗ್ಬಿಟ್ಟಿದೆ ಎಲ್ಲ. ಇಲ್ಲೇ ಒಂದು 2-3 ಕಡೆ ಜೋಡಿಸ್ಕೊಂಡಿದ್ದೀನಿ ಬ್ಯಾಗುಗಳಲ್ಲಿ. ಮತ್ತು ಹಳೆ ಮನೇಲಿ ಕೂಡ ಒಂದು ಬೀರು ತುಂಬ ತುಂಬಿಟ್ಟು ಬಂದಿದ್ದೀನಿ, ಅದು ಎಲ್ಲ ತೊಗೊಂಡು ಬರಬೇಕು. ಇದೆಲ್ಲ ಒಂದೊಂದಾಗಿ ಕಟ್ಕೊಂಡ್ಬಿಟ್ರೆ ಒಳ್ಳೆಯದು. ನೋಡಿ ಹೀಗಾಗಿದೆ ನನ್ನ ಕೆಲಸಗಳು. ನೋಡಿದ್ರಲ್ಲ, ತೋರಿಸ್ದೆ ಅಲ್ವಾ ನಾನು ಎಷ್ಟೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡಬೇಕಾಗಿರೋದ್ರಿಂದ. ಅಲ್ಲಿಗೂ ನನ್ನ ಮಗಳು ಕೂಡ ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಲು. ಕೆಲಸಗಳಿದೆ, ಇನ್ನೊಂದು ಸ್ವಲ್ಪ ದೇವ್ರ ಸಾಮಾನನ್ನು ಬೆಳಗ್ಗೆ ಬಿಡೋಣ ಅಂತ. ಏಕೆಂದರೆ ನಾಳೆ ಶುಕ್ರವಾರ ಇರೋದ್ರಿಂದ ಇವತ್ತು ದೇವ್ರ ಸಾಮಾನು ನೀಲಾದ್ನೆ ಅದನ್ನೆಲ್ಲ ದೀಪಾಲೆ ಕಂಬ ಇದನ್ನೆಲ್ಲ ಬೆಳ್ಕೊಂಬಿಡೋಣ ಅಂತ ಇದ್ದೀನಿ. ಇವಾಗ ಅಷ್ಟು ಬೆಳಕೊಂಡ್ರೆ ಒಂದು ಹಂತದ ಕೆಲಸ ಮುಗಿಯುತ್ತೆ. ಮತ್ತೆ ಅಡುಗೆ ಮಾಡ್ತಾಯಿರ್ತೀನಿ. ತೊಳೆದು ಒರೆಸಿ ತೆಗೆದು ಒಂದು ಮೂಟೆಗೆ ಹಾಕ್ತಾಯಿರ್ತೀನಿ. ಅದೊಂದು ಸಮಯ ಅನ್ನೋದು ಬರೋವರೆಗೂ ನನಗಿಷ್ಟು ಸ್ವಲ್ಪ ತಾಪತ್ರಯಗಳಷ್ಟೇ. ಒಂದು ಕ್ಷಣ ನಾವು ಹೆಜ್ಜೆ ಎತ್ತಿ ಇಟ್ಟರೆ ಹೊರಗಡೆಗೆ ಮುಗೀತು, ಇನ್ನೆಲ್ಲ ಒಳ್ಳೆಯದಾಗುತ್ತೆ. ಇನ್ನು ಹೊಸ ಮನೆಗೆ ಹೋಗಿ ಹೊಸ ಜೀವನನ ಶುರು ಮಾಡೋದೇನೆ. ನೋಡಿದ್ರಲ್ಲ, ಇವತ್ತಿನ ಒಂದು ಪುಟ್ಟ ಲಾಗು ಈ ಥರ ಇತ್ತು. ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಳಿ. ಮನೆಯಿಂದ ಮನೆಗೆ ಹೋಗಬೇಕಾದ್ರೆ KS ನರಸಿಂಹಸ್ವಾಮಿಯವರು ಒಂದು ಕವನನೇ ಬರೆದುಬಿಟ್ಟಿದ್ದಾರೆ, ಮನೆಯಿಂದ ಮನೆಗೆ ಅಂತ. ತುಂಬ ಚೆನ್ನಾಗಿದೆ ಅದು ಕವನ ಕೂಡ. ನೋಡಿ, ಮನೆಯಿಂದ ಮನೆಗೆ ನಾವು ಹೋಗಬೇಕಾದ್ರೆ ಎಷ್ಟೊಂದು ಕಷ್ಟ ಆಗುತ್ತೆ ಅಂತ. ನಾನು ಏನಕ್ಕೆ ಮನೆಗಳನ್ನ ಚೇಂಜ್ ಮಾಡ್ತಿದ್ದೀನಿ ಅಂತಂದರೆ, ನನ್ನ ಮಗಳಿಗೋಸ್ಕರ ನಾನು ಮನೇನ ಚೇಂಜ್ ಮಾಡ್ತೀನಿ. ಅವಳಿಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿಗೆ ನಾನು ಮನೇನ ಶಿಫ್ಟ್ ಮಾಡ್ತೀನಿ. ನಂದು ಅದು ಒಂದು ಹವ್ಯಾಸ. ಯಾಕಂತ ಅಂದರೆ ನನಗೂ ಕಷ್ಟ ಆಗಬಾರ್ದು, ಅವಳಿಗೂ ಕಷ್ಟ ಆಗಬಾರ್ದು. ನಾವು ಅವಳು ಎಷ್ಟೊತ್ತಿಗೆ ಬರ್ತಾಳೆ ಅಂತ ನಾವು ಕಾಯೋದು ಬೇಡ. ಅವಳಿಗೂ ಪಾಪ 2 ಬಸ್ಸು ಅದೆಲ್ಲ ಚೇಂಜ್ ಮಾಡಿಕೊಂಡು ಬರೋವಂಥದ್ದು ಕಷ್ಟ ಕೂಡ ಬೇಡ. ಅದಕ್ಕೆ ಏನು ಮಾಡ್ತೀನಿ ಅಂದರೆ, ಅವಳು ವಾಕಬಲ್ ಹೋಗಿ ಬರಬೇಕು, ಆ ರೀತಿ ಮನೇನ ನಾನು ಅರೇಂಜ್ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ಮನೇನ ಶಿಫ್ಟ್ ಮಾಡೋದು ನಾನು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಬಾಡಿಗೆ ಮನೆಯ ಅನುಭವಗಳನ್ನು ನಿಮಗೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಇಷ್ಟೊತ್ತರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು.